ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ನಮ್ಮ ಕರ್ಮ ನಮ್ಮ ಬೆನ್ನ ಹಿಂದಲೇ ಬರುತ್ತೆ. ಅದು ಯಾವುದೋ ಜನ್ಮದಲ್ಲಿ ಅಲ್ಲ, ಇಲ್ಲೇ ಈ ಜನ್ಮದಲ್ಲಿ ಮಾಡಿದ್ದು ಈಗಲೇ ಅನುಭವಿಸ್ಬೇಕು. ಕಾಲ ಕ್ಷಣಿಕ, ಭಗವಂತನ ಲೆಕ್ಕ ಅದು ಪಕ್ಕಾ ಲೆಕ್ಕ. ಮಿಸ್ ಮಾಡದೆ ನೋಡಿ. ತಪ್ಪು ಮಾಡೋ ಮೊದಲು 100 ಸಲ ಯೋಚನೆ ಮಾಡಿ. ಪೂರ್ತಿ ವಿಡಿಯೋ ಕೇಳಕ್ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕರ್ಮದ ಭೋಗ ನಾವು ಏನು ಬಿತ್ತುತ್ತೀವೋ ಅದನ್ನೇ ಪಡಿಬೇಕಲ್ವಾ? ಇದು ಒಂದು ಸುಂದರವಾದ ಕತೆ. ಒಂದು ಕಾಲದಲ್ಲಿ ನಡೆದ ನೈಜ ಘಟನೆ ಅಂತ ಕೂಡ ಹೇಳ್ತಾರೆ. ಒಂದು ಹಳ್ಳಿನಲ್ಲಿ ಒಬ್ಬ ರೈತನ ಕುಟುಂಬ ಇರುತ್ತೆ. ರೈತ ತನ್ನ ಹೆಂಡತಿ ಮಗನೊಂದಿಗೆ ಆನಂದವಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಯಾವುದೋ ಕಾರಣಾಂತರದಿಂದ ಅಕಸ್ಮಾತಾಗಿ ಅವನ ಹೆಂಡತಿಗೆ ದೊಡ್ಡದೊಂದು ಕಾಯಿಲೆ ವಕ್ರಿಸ್ಕೊಳ್ಳುತ್ತೆ. ಹೆಂಡತಿ ಪ್ರಾಣ ಬಿಡ್ತಾಳೆ. ಅದೇ ಸಮಯದಲ್ಲಿ ಆ ಮಗನಿಗೆ 10 ವರ್ಷ ವಯಸ್ಸು. ಮಗನ ನೋಡ್ಕೊಳ್ಳೋದಕ್ಕೆ ಅಂತ ರೈತ 2ನೇ ಮದುವೆ ಆಗ್ತಾನೆ. 2ನೇ ಹೆಂಡತಿಯಿಂದನೂ ಇನ್ನೊಂದು ಗಂಡು ಮಗು ಆಗುತ್ತೆ. ಇಬ್ಬರು ಅಣ್ಣ ತಮ್ಮಂದರು ಅನ್ಯೋನ್ಯವಾಗೇ ಇರ್ತಾರೆ. ಹೀಗೆ ಜೀವನ ನಡೆಸ್ತಾ ಇದ್ದಾಗ 2ನೇ ಹೆಂಡತಿನೂ ಸತ್ತು ಹೋಗ್ತಾಳೆ. ಅದೇ ಸಮಯಕ್ಕೆ ಮೊದಲನೇ ಮಗನಿಗೆ ರೈತ ಮದುವೆ ಮಾಡ್ತಾನೆ. ಅದಾದಮೇಲೆ ರೈತನಿಗೂ ಕಾಯಿಲೆ ಬರುತ್ತೆ, ವಯಸ್ಸು ಆಗಿರುತ್ತೆ. ಅವನು ಮೊದಲನೇ ಮಗನ ಕರೆದು ಹೇಳ್ತಾನೆ, ನೋಡು, ನಿನ್ನ ತಮ್ಮನನ್ನು ನೀನು ಚೆನ್ನಾಗಿ ನೋಡ್ಕೋ, ಇವನ ಜವಾಬ್ದಾರಿ ನಿಂದು, ನನಗೆ ಭಾಷೆ ಕೊಡು, ಇವನಿಗೆ ಯಾವುದೇ ರೀತಿ ಅನ್ಯಾಯ ಮಾಡಬೇಡ ಅಂತ ಹೇಳಿ ಮಾತು ತಗೊಂಡು ರೈತ ಪ್ರಾಣ ಬಿಡ್ತಾನೆ. ರೈತನ ಕುಟುಂಬದಲ್ಲಿ ರೈತನ ಹಿರಿಮಗನ ಹೆಂಡತಿ ಹಾಗೂ ಕಿರಿಮಗ ಅನ್ಯೋನ್ಯವಾಗಿ ವಾಸ ಮಾಡ್ತಾ ಇರ್ತಾರೆ. ರೈತನ ಕಿರಿಮಗನಿಗೆ ಅನಾರೋಗ್ಯ ಕಾಡಲಾರಂಭಿಸುತ್ತೆ. ಅಕ್ಕಪಕ್ಕದ ಕೆಲ ವೈದ್ಯರಿಂದ ಚಿಕಿತ್ಸೆ ಕೊಟ್ಟರೂ ಪರಿಹಾರ ಸಿಗೋದಿಲ್ಲ. ಚಿಕ್ಕವನ ಆರೋಗ್ಯ ದಿನೇ ದಿನೇ ಹದಗೆಡ್ತಿರುತ್ತೆ. ಕೈ ತುಂಬ ದುಡ್ಡು ಖರ್ಚು ಮಾಡೋದಿಕ್ಕೆ ಅಣ್ಣನಿಗೆ ಮನಸ್ಸಿರೋದಿಲ್ಲ. ಅವನು ಜಿಪುಣ. ಒಂದು ದಿನ ಅಣ್ಣ ಅತ್ತಿಗೆ ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಕಿರಿಯ ಸಹೋದರ ಸತ್ತರೆ ಅವನ ಚಿಕಿತ್ಸೆಗೆ ನಾವು ಹಣ ಖರ್ಚು ಮಾಡೋ ಹಾಗಿಲ್ಲ, ಜೊತೆಗೆ ಆಸ್ತಿಯಲ್ಲಿ ಅರ್ಧದಷ್ಟು ಪಾಲನ್ನೂ ನೀಡಬೇಕಾಗಿಲ್ಲ ಅಂತ ತೀರ್ಮಾನ ಮಾಡಿ ವೈದ್ಯರೊಬ್ಬರನ್ನು ಭೇಟಿ ಮಾಡಿ ಅವ್ರಿಗೆ ಹೆಚ್ಚಿನ ಫೀಸ್ ಕೊಟ್ಟು ಇವನು ಅನಾರೋಗ್ಯದಿಂದ ಸತ್ತಿದ್ದಾನೆ ಅಂತ ಯಾವುದಾದ್ರೂ ವಿಷಪ್ರಶಾನ ಮಾಡಿ ಅಂತ ಕೇಳ್ಕೋತಾರೆ. ಕೊನೆಗೆ ಯಾರಿಗೂ ತಿಳಿದಂತೆ ವೈದ್ಯರ ಬಳಿ ಮಾತನಾಡಿ ವಿಷ ಕೊಡಿಸಿ ಯಾವೊಬ್ಬ ಬಂಧುಗಳಿಗೂ ಅನುಮಾನ ಬರದಂತೆ ಅನಾರೋಗ್ಯ ಪೀಡಿತನಾದ ತಮ್ಮನಿಗೆ ವೈದ್ಯರಿಂದಲೇ ವಿಷ ಕೊಟ್ಟು ಸಾಯೋ ಹಾಗೆ ಮಾಡಿರ್ತಾರೆ. ವೈದ್ಯ ಹಣದ ಆಸೆಗೆ ಇಂಥ ನೀಚ ಕೆಲಸ ಮಾಡಿರ್ತಾನೆ. ಸಣ್ಣವನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಕೆಲವು ತಿಂಗಳ ನಂತರ ಅವನ ಹಿರಿಯ ಮಗ ಮತ್ತು ಅವನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗುವನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾರೆ. ತುಂಬ ಪ್ರೀತಿಯಿಂದ ಬೆಳೆದ ಮಗು ತುಂಬ ಮುದ್ದಾಗಿರುತ್ತೆ. ಕೆಲವೇ ದಿನಗಳಲ್ಲಿ ಹುಡುಗ ಬೆಳೆದು ಯುವಕನಾಗ್ತಾನೆ. ಮಗನಿಗೂ ಒಂದು ಮದುವೆ ಮಾಡ್ತಾರೆ. ಮದುವೆಯಾದ ಸ್ವಲ್ಪ ಸಮಯದಲ್ಲಿ ಇದ್ದಕ್ಕಿದ್ದಾಗಲೇ ಮಗನಿಗೆ ಅನಾರೋಗ್ಯ ಶುರುವಾಗುತ್ತೆ. ಅವರ ಚಿಕಿತ್ಸೆಗೆ ಪೋಷಕರು ಅನೇಕ ವೈದ್ಯರನ್ನು ಸಂಪರ್ಕಿಸ್ತಾರೆ. ಪೋಷಕರು ತುಂಬ ದುಃಖಿತರಾಗಿರ್ತಾರೆ. ಹುಡುಗನಿಗೆ ಬೇಗ ಆರೋಗ್ಯ ಸರಿ ಹೋಗಲಿ, ಗುಣಮುಖನಾಗಿ ಬರಲಿ ಅಂತ ಕೇಳಿದಷ್ಟು ಹಣವನ್ನೆಲ್ಲ ಕೊಟ್ಟು ಮಗನ ಚಿಕಿತ್ಸೆಗಾಗಿ ತನ್ನ ಆಸ್ತಿಯಲ್ಲಿ ಅರ್ಧದಷ್ಟು ಮಾರಾಟ ಮಾಡ್ತಾನೆ. ಆದರೆ ಹುಡುಗ ಅನಾರೋಗ್ಯದಿಂದ ಸಾವಿನ ಅಂಚಿಗೆ ತಾಗ್ತಾ ಇರ್ತಾನೆ. ಅಸ್ಥಿ ಪಂಜರ ಮಾತ್ರ ಉಳಿಯುವಷ್ಟು ದೇಹ ದುರ್ಬಲವಾಗಿರುತ್ತೆ. ಒಂದು ದಿನ ಹುಡುಗನು ಮಂಚದ ಮೇಲೆ ಮಲಗಿರ್ತಾನೆ ಮತ್ತು ಅವನ ತಂದೆಯು ಅವನ ಪಕ್ಕದಲ್ಲಿ ಕುಳಿತು ತನ್ನ ಮಗನ ಈ ದಯನೀಯ ಸ್ಥಿತಿಯನ್ನು ನೋಡಿ ದುಃಖದಿಂದ ಅಳ್ತಾ ಇರ್ತಾನೆ. ಆಗ ಹುಡುಗ ತನ್ನ ತಂದೆಗೆ, ಅಣ್ಣ, ಈಗ ಲೆಕ್ಕ ಎಲ್ಲ ಮುಗಿದಿದೆ. ನನ್ನ ಹೆಣ ಮತ್ತು ಕಟ್ಟಿಗೆ ಲೆಕ್ಕ ಅಷ್ಟೇ ಉಳಿದಿದೆ, ಅದಕ್ಕೆ ತಯಾರು ಮಾಡುವಂತ ಹೇಳ್ತಾನೆ. ಅದನ್ನು ಕೇಳಿದ ಅವನ ತಂದೆ, ಆ ಹುಡುಗನ ಮೆದುಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅನಾರೋಗ್ಯದಿಂದ ಅದು ದಾರಿ ತಪ್ಪಿದೆ ಅಂತ ಅಂದ್ಕೊಂಡು, ಮಗನೇ, ನಾನು ನಿನ್ನ ತಂದೆ ಕಣೋ, ನಿನ್ನ ಸಹೋದರನಲ್ಲ ಅಂತಾನೆ. ಆಗ ಆ ಹುಡುಗ ಹೇಳ್ದ, ನೀನು ವಿಷ ಹಾಕಿ ಕೊಂದಿದ್ದ ನಿನ್ನ ಸಹೋದರ ನಾನೇ ಅಣ್ಣ. ನೀನು ನನ್ನನ್ನು ಸಾಯುವಂತೆ ಮಾಡಿದ ಆಸ್ತಿ ಈಗ ನನ್ನ ಚಿಕಿತ್ಸೆಗಾಗಿ ಅರ್ಧದಷ್ಟು ಮಾರಾಟ ಆಗಿದೆ, ಬಾಕಿ ನಿಮ್ಮದು ಮತ್ತು ನಮ್ಮ ಸೆಟಲ್ಮೆಂಟು ಮುಗಿದಿದೆ ಅಂತಾನೆ. ಆಗ ತಂದೆ ಎದೆ ಬಿರಿದು ಹೋಗುತ್ತೆ.
ಆಗ ಆತನ ತಂದೆ ಖಾರವಾಗಿ ಅಳುತ್ತಾ, ನನ್ನ ಕುಟುಂಬ ಸಂಪೂರ್ಣ ನಾಶವಾಗಿ ಹೋಯಿತು, ನಾನು ಎಂತಹ ತಪ್ಪು ಮಾಡಿಬಿಟ್ಟೆ, ನನ್ನಿಂದ ತಪ್ಪಾಗೋಯ್ತು ಅಂತ ಪರಿಪರಿಯಾಗಿ ಕ್ಷಮೆ ಯಾಚಿಸ್ತಾನೆ. ನಾನು ಮಾಡಿದ್ದು ನನ್ನ ಮುಂದೆ ಬಂದು ನಿಂತಿದೆ, ಆದರೆ ಆ ಬಡ ಹುಡುಗಿಯನ್ನು ಜೀವಂತ ಸುಟ್ಟು ಹಾಕಲು ನಿನ್ನ ಹೆಂಡತಿಯ ತಪ್ಪೇನು? ಸ್ನೇಹಿತರೆ, ಯಾಕೆ ಜೀವಂತ ಸುಟ್ಟು ಹಾಕಲು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ ಕಾಲದಲ್ಲಿ ಗಂಡನ ಮರಣದ ನಂತರ ಹೆಂಡತಿಯನ್ನು ಗಂಡನ ಅಂತ್ಯಕ್ರಿಯೆಯ ಚಿತೆಗಾರದ ಜೊತೆಗೆ ಸುಟ್ಟು ಹಾಕುವ ಸತಿ ಸಂಪ್ರದಾಯವಿತ್ತು. ಹಾಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ. ಆಗ ಆ ಹುಡುಗ ಹೇಳ್ತಾನೆ, ನನಗೆ ವಿಷ ಹಾಕಿದ ವೈದ್ಯ ಎಲ್ಲಿ ಅಂತ. ಅವನ ತಂದೆ ಹೇಳ್ತಾರೆ, ನೀನು ಸತ್ತ 3 ವರ್ಷಗಳ ನಂತರ ಅವನು ಸತ್ತನು ಅಂತ. ಆಗ ಆ ಹುಡುಗ ಹೇಳ್ತಾನೆ, ಅದೇ ದುಷ್ಟ ವೈದ್ಯ ಇಂದು ನನ್ನ ಹೆಂಡತಿಯ ರೂಪದಲ್ಲಿದ್ದು ನನ್ನ ಮರಣದ ನಂತರ ಆಕೆಯನ್ನು ಜೀವಂತವಾಗಿ ನನ್ನೊಂದಿಗೆ ಸತಿ ಪದ್ಧತಿಯಂತೆ ಚಿತೆಯೊಡನೆ ಉರಿಯುವ ಹಾಗಾಗಿದ್ದಾಳೆ ಅಂತಾನೆ. ನಮ್ಮ ಸ್ವಂತ ಕರ್ಮಗಳಿಂದ ನಮ್ಮ ಜೀವನದ ಏರಿಳಿತ ತುಂಬಿದೆ ಅಂತ ಈ ಕಥೆಯಲ್ಲಿ ಅರ್ಥ ಇದೆ. ನಾವು ಬಿತ್ತಿದ್ದನ್ನೇ ನಾವು ಕೊಯ್ಯುತ್ತೀವಿ. ಏನಂತೀರಿ? ಆತ್ಮೀಯರೇ, ಬೇರೆಯವರ ಸೊತ್ತಿಗೆ, ಆಸ್ತಿಗೆ, ಬೆಳ್ಳಿ ಬಂಗಾರಕ್ಕೆ, ವಸ್ತುವಿಗೆ, ಬೇರೆಯವರ ಪದಾರ್ಥಕ್ಕೆ, ನಮ್ಮದಲ್ಲದ, ನಮಗೆ ಹಕ್ಕಿಲ್ಲದ ವಸ್ತುಗೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ನಾವು ಆಸೆ ಪಡಬಾರ್ದು. ಮಾಡಿದ್ರೆ ಆಗಬಾರ್ದಾಗುತ್ತೆ ಅಂತ ನಮ್ಮ ಹಿರಿಯರು ಆಗಾಗ ಈ ಥರ ನಿದರ್ಶನಗಳ ಕಥೆಗಳನ್ನು ನೆನಪಿಸ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.